ಆನೇಕಲ್ ತಾಲೂಕಿನ ಅತ್ತಿಬೆಲೆ ಸರ್ಜಾಪುರ ರಸ್ತೆಯ ಮುತ್ತೂಟ್ ಫೈನಾನ್ಸ್ ಬ್ಯಾಂಕ್ ಪಕ್ಕದಲ್ಲಿ ಇರುವ ನಾರಾಯಣರೆಡ್ಡಿ ಬಿಲ್ಡಿಂಗ್ನಲ್ಲಿ ದಿವಂಗತ ಅಶ್ವತ್ಥಾಚಾರ್ ಅವರ ಮಕ್ಕಳು ಆದ ಜಿಗಳ ಈಶ್ವರ್ ಮತ್ತು ರವಿ ಅವರ ಮಾಲೀಕತ್ವದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಖಾದಿ ಭಂಡಾರ ಮಳಿಗೆ. ಇನ್ನು ನೂತನ ಖಾದಿ ಭಂಡಾರ ಮಳಿಗೆಗೆ ರಾಜಪುರ ಮಠದ ಡಾ ರಾಜೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ತಮ್ಮ ಅಮೃತ ಹಸ್ತದಿಂದ ಚಾಲನೆ ಕೊಟ್ಟು ಶುಭ ಹಾರೈಸಿದ್ದಾರೆ. ಇನ್ನು ಸ್ಥಳೀಯ ನಾಗರಿಕರಿಗೆ ಗುಣಮಟ್ಟದ ಖಾದಿ ಮತ್ತು ಗ್ರಾಮೋದ್ಯಮ ಉತ್ಪನ್ನಗಳನ್ನು ಒಂದೇ ಸೂರಿನಡಿ ಒದಗಿಸುವ ಉದ್ದೇಶದಿಂದಾಗಿ ನೂತನ ಖಾದಿ ಭಂಡಾರ ಮಳಿಗೆಯನ್ನ ಜಿಗಳ ಈಶ್ವರ್ ಮತ್ತು ರವಿ ಅವರು ಪ್ರಾರಂಭಿಸಿದ್ದಾರೆ. ಇನ್ನು ಖಾದಿ ಭಂಡಾರ ಮಳಿಗೆಯಲ್ಲಿ ಖಾದಿ ವಸ್ತುಗಳು, ಕೈಮಗ್ಗ ಉತ್ಪನ್ನಗಳು, ಗ್ರಾಮೋದ್ಯಮದ ವಿವಿಧ ವಸ್ತುಗಳು, ನೈಸರ್ಗಿಕ ಸೌಂದರ್ಯವರ್ಧಕಗಳು ಹಾಗೂ ದೈನಂದಿನ ಬಳಕೆಯ ಅನೇಕ ಉತ್ಪನ್ನಗಳು ಕೂಡ ಲಭ್ಯವಿದೆ ಎಂದು ಮಾಲೀಕರು ತಿಳಿಸಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಯುವ ನಾಯಕರು ಆದ ಸರ್ಜಾಪುರ ಶಂಭಯ್ಯ, ಹಾರೋಹಳ್ಳಿ ಮಂಜುನಾಥ್, ಗುಡ್ಡಹಟ್ಟಿ ಶಂಭಪ್ಪ, ಕಲ್ಲಹಳ್ಳಿ ಶ್ರೀನಿವಾಸ್, ಜಿಗಳ ಗೌತಮ್, ಪೊಲೀಸ್ ಕೃಷ್ಣಮೂರ್ತಿ, ಯಮರೆ ವೆಂಕಟಸ್ವಾಮಿ ಮತ್ತು ಸ್ಥಳೀಯ ಮುಖಂಡರು ಭಾಗವಹಿಸಿದ್ದರು.
ಸ್ಟಾರ್ಟ್ ಆಗುತ್ತೆ. ನಮ್ಮ ರೇಂಜ್ ಸ್ಟಾರ್ಟ್ ಆಗೋದೆ ಇಲ್ಲಿಂದ. ಇದು ಕಾಟನ್ನು ಖಾದಿ ಶರ್ಟಿಂಗ್ ಅಂತ, ಖಾದಿ ಲೆನಿನ್ ಶರ್ಟಿಂಗಿಂದ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ತುಂಬ ಕಡಿಮೆ ದರದಲ್ಲಿರುತ್ತೆ. ನಿಮಗೊಂದು ಶರ್ಟ್ ಪೀಸು 500, 550, 600 ರೂಪಾಯಲ್ಲಿ ಇದು ನಿಮಗೊಂದು ಕಂಪ್ಲೀಟ್ ಶರ್ಟ್ ಪೀಸ್ ಬರುತ್ತೆ. ಇಲ್ಲಿಂದ ಸ್ಟಾರ್ಟ್ ಆಗಿ ಕಾಟನ್ನು ನಿಮಗಿದು ಖಾದಿ ಕಾಟನ್ ಬರುತ್ತೆ, ಖಾದಿ ಲೆನಿನ್ನು, ಅದರಲ್ಲೇ ಸ್ಟ್ರೈಪ್ಸು, ಚೆಕ್ಸು, ಎಲ್ಲ ಥರದ ರೇಂಜಲ್ಲೂ ಭಾಳ ಕಡಿಮೆ ರೇಂಜಲ್ಲಿ ಸಿಗುತ್ತೆ ಇದೆಲ್ಲನೂ. ಇದು ನಿಮಗೆ ಪ್ರಿಂಟೆಡ್ಡು ಖಾದಿಯಲ್ಲೇ ಪ್ರಿಂಟ್ಸು, ಇದೆಲ್ಲ ಹೊಸದು ಖಾದಿಯಲ್ಲೇ ಪ್ರಿಂಟ್ಸು, ಇದೆಲ್ಲನೂ ಖಾದಿಯಲ್ಲಿ ಪ್ರಿಂಟ್ಸ್ ಬರುತ್ತೆ. ಖಾದಿಯಲ್ಲೇ ನಿಮಗೆ ಡಿಜಿಟಲ್ ಪ್ರಿಂಟ್ಸ್ ಕೂಡ ಮಾಡಿಸಿದ್ದೀವಿ. ಎಲ್ಲ ಪಾಲಿಸ್ಟರ್ ಮೇಲೆ ಡಿಜಿಟಲ್ ಪ್ರಿಂಟ್ಸ್ ಬರ್ತಿತ್ತು, ಇದೆಲ್ಲ ಕಾಟನಲ್ಲಿ ಖಾದಿಯಲ್ಲೇ ಡಿಜಿಟಲ್ ಪ್ರಿಂಟ್ಸ್ ಬಂದಿದೆ. ಇದು ಕಂಪ್ಲೀಟ್ಲಿ ಆದಿತ್ಯ ಬಿರ್ಲಾ ಬರುತ್ತೆ. ಈ ಸೆಕ್ಷನ್ ಕಂಪ್ಲೀಟ್ಲಿ ಆದಿತ್ಯ ಬಿರ್ಲಾ. ಇದರಲ್ಲಿ ಡಿಜಿಟಲ್ ಪ್ರಿಂಟ್ಸು, ಕಲರ್ಸು, ಲೈನ್ಸು ಆದಿತ್ಯ ಬಿರ್ಲಾ ಕಂಪ್ಲೀಟ್ಲಿ. ಇದು ಆದಿತ್ಯ ಬಿರ್ಲಾ ಲೆನಿನ್, ಪ್ಯೂರ್ ಲೆನಿನ್ ಬರುತ್ತೆ. ಹೋಲ್ಸೇಲ್ ಲೆನಿನ್ ಕ್ಲಬ್ಗಿಂತ ಹೋಲ್ಸೇಲ್ ದರದಲ್ಲೇ ಸಿಗುತ್ತೆ ನಿಮ್ಗೆ ಇದೆಲ್ಲನೂ. ಈ ಸೆಕ್ಷನ್ ಕಂಪ್ಲೀಟ್ಲಿ ವೈಟು, ಲೆನಿನ್ನು ಮತ್ತು ವೈಟಲ್ಲಿ ನಿಮ್ಗೆ ಸ್ಪೆಷಲೈಸೇಷನ್ ಸಿಗುತ್ತೆ. 500ಗಿಂತ ಜಾಸ್ತಿ ವೆರೈಟಿ ನಿಮ್ಗೆ ವೈಟಲ್ಲಿ ಸಿಗುತ್ತೆ. ಇದರಲ್ಲಿ ಖಾದಿ ಕಾಟನ್ ಸ್ಯಾರಿಗಳು, ಖಾದಿ ಸ್ಯಾರೀಸು ಕಂಪ್ಲೀಟ್ಲಿ ಪ್ಯೂರ್ ಖಾದಿ, ಹ್ಯಾಂಡ್ಲೂಮು, ಜಮ್ದಾನಿ ಕಾಟನ್ನು, ವೆಸ್ಟ್ ಬೆಂಗಾಲ್ ಕಾಟನ್ನು, ಅದರ ಮೇಲೆ ಡಿಜಿಟಲ್ ಪ್ರಿಂಟ್ಸು. ಖಾದಿಯಲ್ಲಿ ಹಳೆ ಥರದ್ದು ಡಿಜಿಟಲ್ ಪ್ರಿಂಟ್ಸ್ ಏನೂ ಇಲ್ಲ, ಇದೆಲ್ಲ ಹೊಸ ಥರದ್ದು ವೆರೈಟಿಯಾಗಿ ಡಿಜಿಟಲ್ ಪ್ರಿಂಟ್ಸ್ ಸಿಗುತ್ತೆ ನಿಮಗೆ. ಇದರಲ್ಲಿ ನೀವು ನೋಡ್ಬೋದು, ಇದೆಲ್ಲನೂ ಹೊಸ ರೀತಿಯಾದ ಡಿಜಿಟಲ್ ಪ್ರಿಂಟ್ಸು, ವೀವಿಂಗ್ಸು ಸಹ ಮಾಡಿಸಿದ್ದೀವಿ. ಖಾದಿ ಅಂದರೆ ಹಳೆ ಡಿಸೈನ್ಸ್ ಥರ ಏನೂ ಇಲ್ಲ, ಎಲ್ಲ ಹೊಸದೇ ಮಾಡಿಸಿದ್ದೀವಿ. ಇದೆಲ್ಲ ಸ್ಯಾರೀಸು ಖಾದಿ ಮೇಲೆ, ಕೈಮಗ್ಗದ ಮೇಲೆ ಕೈಯಲ್ಲೇ ಮಾಡಿರೋಂಥ ವೀವಿಂಗ್ಸು, ಎಲ್ಲ ಮಾಡ್ರನ್ ಡಿಸೈನ್ಸೇ ಸಿಗುತ್ತೆ ನಿಮಗೆ. ಅಲ್ಲಿ ಶರ್ಟಿಂಗು, ಹಾಫ್ ಜುಬ್ಬಾಗಳು, ಫುಲ್ ಜುಬ್ಬ ಮತ್ತು ಮೊಮೆಂಟೋಸು ಎಲ್ಲನೂ ಹೋಲ್ಸೇಲ್ ದರದಲ್ಲಿ ಸಿಗುತ್ತೆ. ಕಸ್ಟಮೈಸ್ಡ್ ಮಾಡಿ ಕೊಡ್ತೀವಿ. ನೀವೇನು ಕೇಳಿದ್ರು, ಯಾವ ರೀತಿ ಕೇಳಿದ್ರು ಎಲ್ಲ ಕಸ್ಟಮೈಸ್ ಸಿಗುತ್ತೆ. ಇದು ಬಿಟ್ಟು ಆರ, ಪೇಟ, ಶಾಲ್ಸು ಎಲ್ಲ ಹೋಲ್ಸೇಲ್ ಸಿಗುತ್ತೆ. ಅಂಗಡಿ ನಾವು ಅತ್ತಿಬೆಲೆಯಲ್ಲಿ ಮೊದಲು ವಿನಾಯಕ ಸ್ವೀಟ್ಸ್ ಪಕ್ಕ ಇದ್ವಿ, ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡಿದ್ದೀವಿ. ದಯವಿಟ್ಟು ಎಲ್ಲರೂ ಒಂದ್ಸಲಿ ಬನ್ನಿ. ದೊಡ್ಡದಾಗೂ ಮಾಡಿದ್ದೀವಿ, ಹೊಸ ಕಲೆಕ್ಷನ್ಸು ಮಾಡಿಸಿದ್ದೀವಿ. ದಯವಿಟ್ಟು ಎಲ್ಲರೂ ಒಂದ್ಸಲಿ ಬಂದು ವಿಸಿಟ್ ಮಾಡಿ. ತುಂಬ ಕಡಿಮೆ ದರದಲ್ಲಿ, ಹೋಲ್ಸೇಲ್ ದರದಲ್ಲಿ ಕೊಡ್ತಾಯಿದ್ದೀವಿ. ನಮ್ಮಲ್ಲಿ ಎಲ್ಲ ರೀತಿಯ ಏಲಕ್ಕಿ ಹಾರಗಳು ಸ್ಟಾರ್ಟ್ ಆಗುತ್ತೆ. ಇದು 5 ಎಳೆ ಏಲಕ್ಕಿ ಹಾರ ಇಲ್ಲಿಂದ ಸ್ಟಾರ್ಟಾಗಿ 10 ಎಳೆ, ದೊಡ್ಡ ಸೈಜಲ್ಲಿ 25 ಎಳೆ, ಇದರಲ್ಲಿ 50 ಎಳೆ, 75 ಎಳೆ, ಯಾವುದರಲ್ಲಿ ಎಷ್ಟು ನಿಮ್ಗೆ ರೇಂಜಲ್ಲಿ ಬೇಕೋ ಎಲ್ಲ ರೇಂಜಲ್ಲೂ ಸಿಗುತ್ತೆ. ಇದರಲ್ಲಿ ಇದು ಮಣಿಯಲ್ಲಿ ವಿಶೇಷವಾಗಿ ಕೈಯಲ್ಲಿ ಮಾಡಿರೋ ಹಾರಗಳು ಸಿಗುತ್ತೆ. ನಿಮ್ಗೆ ಯಾವ ಕಸ್ಟಮೈಸ್ ಮಾಡಿ ನಿಮ್ಗೆ ಯಾವ ರೀತಿ ಪೇಟ ಬೇಕಂದ್ರೂ ಎಲ್ಲನೂ ಕಸ್ಟಮೈಸ್ ಮಾಡಿಸ್ಕೊಡ್ತೀವಿ. ನಾವೇ ಮ್ಯಾನುಫ್ಯಾಕ್ಚರರ್ಸ್ ಆಗಿರೋದ್ರಿಂದ ನಿಮಗೆ ನೀವು ಯಾವ ರೀತಿ ಹೇಳ್ತೀರಾ ಆ ರೀತಿ ನಿಮ್ಗೆ ಎಲ್ಲ ಥರದ್ದು ಮೂಮೆಂಟುಗಳು ನಿಮಗೆ ಯಾವ ದೇವರು ಬೇಕಾಗಿರೋ ಸಿಗುತ್ತೆ. ನಿಮ್ಮ ಮತ್ತು ವಿತ್ ಗ್ಲಾಸು, ವಿತೌಟ್ ಗ್ಲಾಸು, ನಿಮ್ಗೆ ಲ್ಯಾಮಿನೇಷನ್ ಮಾಡಿಸಿನೂ ಕೊಡ್ತೀವಿ. ಎಲ್ಲ ಥರದ ಮೂಮೆಂಟುಗಳು ಸಿಗುತ್ತೆ. ಅತ್ತಿಬೆಲೆಯಲ್ಲಿ ವಿಶೇಷವಾಗಿ ಇಂದು ನೂತನವಾಗಿ ನಿರ್ಮಾಣವಾದಂತಹ ಖಾದಿ ಭಂಡಾರ ಇವತ್ತು ಉದ್ಘಾಟನೆ ಆಗಿದೆ. ರವೀಂದ್ರ ಆಚಾರ್ ಅವರೆಲ್ಲ ಕುಟುಂಬ ವರ್ಗದವರು, ವಿಶೇಷವಾಗಿ ತಾಲೂಕಿನಲ್ಲಿ ಇದು 3ನೆಯ ಮಳಿಗೆಯನ್ನು ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅವರೆಲ್ಲ ಕುಟುಂಬ ವರ್ಗದವರಿಗೆ ಭಗವಂತ ಆಯಸ್ಸು, ಆರೋಗ್ಯ, ಸುಖಾಶಾಂತಿಯನ್ನು ಕೊಟ್ಟು ಕಾಪಾಡಲಿ. ವಿಶೇಷವಾಗಿ ಖಾದಿಯನ್ನು ಉತ್ತೇಜನ ಮಾಡುವ ನಿಟ್ಟಿನಲ್ಲಿ ಈಗಾಗಲೇ ಆನೇಕಲ್ ತಾಲೂಕಿನಲ್ಲಿ 3 ಅಂಗಡಿಯನ್ನು ಉದ್ಘಾಟನೆಗೊಳಿಸಿದ್ದಾರೆ. ವಿಶೇಷವಾಗಿ ಇಂದು ಈ ಭಾಗದಲ್ಲಿ ಅತ್ತಿಬೆಲೆಯಲ್ಲಿ 2ನೆಯ ನೂತನ ಮಳಿಗೆಯನ್ನು ಪ್ರಾರಂಭಗೊಂಡಿದೆ. ಇದನ್ನು ಎಲ್ಲರ ಉಪಯೋಗವನ್ನು ಪಡ್ಕೋಬೇಕು. ಅದೇ ರೀತಿಯಲ್ಲಿ ಖಾದಿಯನ್ನು ಪ್ರೋತ್ಸಾಹ ಮಾಡುವ ಉದ್ದೇಶವನ್ನು ಎಲ್ಲರೂ ಕೂಡ ಬೆಳೆಸ್ಕೋಬೇಕು. ಅವರಿಗೆ ಭಗವಂತ ಒಳ್ಳೆಯದಾರು ಮಾಡಲಿ, ಅತ್ಯಂತ ಯಶಸ್ವಿಯಾಗಿ ಅಂಗಡಿ ನೆರವೇರಲಿ ಅಂತ ಶುಭ. ಆನೇಕಲ್ ತಾಲೂಕಿನ ಸಾರ್ವಜನಿಕರಲ್ಲಿ ವಿನಂತಿಸುವುದೇನೆಂದರೆ, ನಮ್ಮ ಅತ್ತಿಬೆಲೆ ಗ್ರಾಮದ ಸರ್ಜಾಪುರ ರಸ್ತೆಯಲ್ಲಿರುವ ಬ್ಯಾಂಕ್ ಆಫ್ ಬರೋಡ ಪಕ್ಕದಲ್ಲಿನ ಶಾಖೆ ಖಾದಿ ಭಂಡಾರ. ಈಗಾಗಲೇ ಇದು 2ನೇ ಶಾಖೆ ಆಗಿದ್ದು, ಇದರಲ್ಲಿ ಖಾದಿ ವಸ್ತ್ರಗಳು, ಖಾದಿ ಕಾಟನ್ ಬಟ್ಟೆಗಳು, ಖಾದಿ ಬೆಡ್ಶೀಟ್ಗಳು, ಕೈಮಗ್ಗದ ಬೆಡ್ಶೀಟ್ಗಳು, ಕೈಮಗ್ಗದ ಟವಲ್ಗಳು, ಆಮೇಲೆ ಖಾದಿ
ಲೆನಿನ್ ಶರ್ಟ್ಗಳು, ಖಾದಿ ಕಡಿಮೆ ರೇಟಿನ ಪ್ಯೂರ್ ಕಾಟನ್ ಶರ್ಟ್ಗಳು, ಆಮೇಲೆ ಖಾದಿ ಪ್ಯಾಂಟ್ಗಳು, ಲೆನಿನ್ ಬಟ್ಟೆ, ಆದಿತ್ಯ ಬಿರ್ಲಾ ಲೆನಿನ್ ಬಟ್ಟೆ, CRM ಲೆನಿನ್ ಬಟ್ಟೆ. ಏನಂದರೆ ಇಲ್ಲಿ ಸಾರ್ವಜನಿಕರಿಗೆ ಒಂದು ಸಗಟು ಮಾರಾಟ ಆದರೂ ಕೂಡ ಹೋಲ್ಸೇಲ್ ರೇಟಿನಲ್ಲಿ ನಾವು ಇವುಗಳನ್ನು ಜನಗಳಿಗೆ ಸುಮಾರು ಮಾರುಕಟ್ಟೆ ದರಕ್ಕಿಂತ ಇಲ್ಲಿ ಕಡಿಮೆ ಕೊಟ್ಟು ಉತ್ತೇಜನಕ್ಕೋಸ್ಕರ ಒಂದು ಜನಗಳಿಗೆ ಅನುಕೂಲ, ಗ್ರಾಮಸ್ಥರಿಗೂ ಅನುಕೂಲ ಆಗೋದಕ್ಕೋಸ್ಕರವಾಗಿ ಇದನ್ನು ನಾವು ರಿಟೈಲ್ ರೇಟ್ ಆದರೂ ಕೂಡ ಹೋಲ್ಸೇಲ್ ದರದಲ್ಲಿ ಕಡಿಮೆ ರೇಟಲ್ಲಿ ಮಾರಾಟ ಮಾಡ್ತಾಯಿದ್ದೇವೆ. ಅದನ್ನು ಸಾರ್ವಜನಿಕರು ಎಲ್ಲರೂ ಸದುಪಯೋಗಪಡಿಸಬೇಕಾಗಿ ಕೋರುತ್ತೇನೆ. ಮತ್ತು ಇಲ್ಲಿ ಮೊಮೆಂಟೋಗಳು, ಆಮೇಲೆ ಶಾಲುಗಳು, ಯಾಲಕ್ಕಿ ಹಾರಗಳು ಪ್ರತಿಯೊಂದು ಸಹ ಹೋಲ್ಸೇಲ್ ರೇಟ್ನಲ್ಲಿ ಎಷ್ಟು ಬೇಕಾದರೂ ನಿಮಗೆ ಬೆಂಗಳೂರಿಗಿಂತ ಇಲ್ಲಿ ಅತ್ತಿಬೆಲೆಯಲ್ಲಿ ಹೋಲ್ಸೇಲ್ ದರದಿಂದ ಕೊಡ್ತಾಯಿದ್ದೇವೆ. ಅದನ್ನು ಸಾರ್ವಜನಿಕರು ಎಲ್ಲರೂ ಪ್ರತಿಯೊಬ್ಬರು ಸದುಪಯೋಗಪಡಿಸ್ಕೊಂಡು ನಮಗೆ ಸಹಕಾರ ಕೊಟ್ಟು ಪರ್ಚೇಸ್ ಮಾಡಿ ನಮಗೆ ಅನುಕೂಲ ಮಾಡಿಕೊಡ್ಬೇಕಾಗಿ ಎಲ್ಲರಲ್ಲೂ ನನ್ನ ಪ್ರಾರ್ಥನೆ. ಈ ನಮ್ಮ ಸ್ನೇಹಿತರಂಥ ಈಶ್ವರಮೂರ್ತಿ ಮತ್ತು ರವಿಯಣ್ಣವರು, ಅವರ ಪೂಜ್ಯ ತಂದೆಯವರಾದಂಥ ಅಶ್ವತ್ಥಾಚಾರ್ಯ ಅಣ್ಣನವರು, ಅವರಿಗೆ ಈ ದಿನ ಸ್ವಾಗತವನ್ನು ಕೋರ್ತೇನೆ. ಈ ದಿನ ನಮ್ಮ ಆನೇಕಲ್ ತಾಲೂಕಿನಾದ್ಯಂತ ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರನೇ. ಚಂದಾಪುರ ವೃತ್ತದ ಸಮೀಪ ಒಂದು ಮಳಿಗೆ ಇದೆ. ಅದೇ ರೀತಿ ಈ ಭಾಗದಲ್ಲಿ ನಮ್ಮ ಅತ್ತಿಬೆಲೆ ಪುರಸಭಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸರ್ಜಾಪುರ ರಸ್ತೆಯಲ್ಲಿ ಬೆಸ್ಕಾಂ ಆಫೀಸ್ ಎದುರುಗಡೆ ಅದೊಂದು ಮಳಿಗೆ ಆಯಿತು. ಈಗ ಸ್ಥಳಾಂತರಗೊಂಡು ಈ ದಿನ ಉದ್ಘಾಟನೆ ಮಾಡಿದೆ. ಪೂಜಾ ಕೈಂಕರ್ಯಕ್ಕೆ ಬಂದಿರತಕ್ಕಂಥ ನಮ್ಮ ಆತ್ಮೀಯ ಸ್ನೇಹಿತರು, ಹಿತೈಷಿಗಳು ಮತ್ತು ಅವ್ರ ಕುಟುಂಬಕ್ಕೆ ಈ ದಿನ ಒಳ್ಳೆಯ ದೇವರು ಆಶೀರ್ವಾದ ಕೊಡಲಿ ಅಂಥೇಳಿ, ಮತ್ತು ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮ ರಾಜಪುರ ಮಠ ಸಂಸ್ಥಾಪಕರಾದಂಥ ಸ್ವಾಮೀಜಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರಿಗೆ ವಿಶೇಷವಾದಂಥ ಅವರ ಆಶೀರ್ವಾದದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂಥ ನಮ್ಮ ಈಶ್ವರಮೂರ್ತಿ ಕುಟುಂಬ ವರ್ಗಕ್ಕೆ ಆ ದೇವರು ಆಶೀರ್ವಾದವನ್ನು ನೀಡಲಿ. ಇನ್ನೂ ಹೆಚ್ಚಿನ ರೀತಿ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಳಿಗೆಗಳನ್ನು ಆರಂಭಗೊಳಿಸಲಿಕ್ಕೆ ಆ ದೇವರು ಆಶೀರ್ವಾದ ನೀಡಲಿ ಅಂತೇಳಿ ಈ ಸಂದರ್ಭ ಹೇಳ್ತಾ ನಾನು ಎಲ್ರಿಗೂ ವಂದನೆಗಳರ್ಪಿಸ್ತೇನೆ. ಅದೇ ರೀತಿ ಈ ಒಂದು ಖಾದಿ ಭಂಡಾರ ಅಂತಂದರೆ ನಮ್ಮ ದೇಶದ ಮಹಾಪಿತ ಮಹಾತ್ಮ ಗಾಂಧೀಜಿಯವರು ಆ ದಿನ ಹ್ಯಾಂಡ್ಲೂಮ್ಸ್ ಅಂದರೆ ಚರಕದ ಮುಖಾಂತರ ಅವರು ನೇಯ್ಗೆ ಮಾಡ್ತಾಯಿದ್ರು. ಈ ದಿನ ಹ್ಯಾಂಡ್ಲೂಮ್ಸ್ ಅಂತೇಳಿ ಕೈಮಗ್ಗ ಮತ್ತು ಪವರ್ ಲೂಮ್ಸ್ ಬಂದಿದೆ. ಈಗ ಮದುವೆ ಸಮಾರಂಭಗಳಿಗೆ ಏನು ಅಕೇಷನ್ಗಳಿಗೆ ಏನು ರೇಷ್ಮೆಯನ್ನು ಧರಿಸ್ತಾರೆ ಉಡುಪುಗಳಾಗಿ, ಅದು ಸಮಾರಂಭಗಳಿಗೆ ತಕ್ಕ ಮಟ್ಟಿಗೆ ಅಷ್ಟೇ. ಆದರೆ ಈಗ ಈ ಉಣ್ಣೆ ಇದೆಯಲ್ಲ, ಖಾದಿ ಚರ್ಮಕ್ಕೆ, ಆರೋಗ್ಯಕ್ಕೆ, ಎಲ್ಲದಕ್ಕೂ ಉತ್ತಮವಾದ ಒಂದು ಉಡುಗೆ ತೊಡುಗೆ, ಅದನ್ನು ದಯವಿಟ್ಟು ಬಳಸಿ ಅಂತೇಳೋಕ್ಕೆ ನಾನು ಬಯಸ್ತೇನೆ. ಅತ್ತಿಬೆಲೆಯಲ್ಲಿ ಖಾದಿ ಭಂಡಾರ ಒಂದು ಅಂಗಡಿಯನ್ನು ಮಾನ್ಯ ಅಶ್ವತ್ಥಾಚಾರ್ಯವರ ಅವರ ಮಕ್ಕಳಾದ ಎಲ್ಲರೂ ಈ ಒಂದು ಕಾರ್ಯಕ್ರಮವನ್ನು ಹಾಗೂ ಈ ಒಂದು ಅಂಗಡಿ ಮಾಳಿಗೆ ಅಂತ ತೆಗೆದಿದ್ದಾರೆ. ನಿಜವಾಗ್ಲೂ ಈ ಅಂಗಡಿ ಮಾಳಿಗೆಯಲ್ಲಿ ಒಳ್ಳೆ ಬಟ್ಟೆ ಬರೀ ವಸ್ತುಗಳು, ಆಮೇಲೆ ಈ ಹಾರಗಳು ಭಾಳ ಚೆನ್ನಾಗಿದೆ. ನಮ್ಮ ಅತ್ತಿಬೆಲೆ ಹೋಬಳಿಲಿಲ್ಲ ಅಂತ ಅಂಗಡಿ. ಈ ಒಂದು ಅಂಗಡಿ ಮಾಡಬೇಕಾದ್ರೆ ಭಾಳ ಶ್ರಮದಿಂದ ಅವರು ಬಹಳ ಉತ್ಸವದಿಂದ ಮಾಡಿದ್ದಾರೆ. ಎಲ್ಲರೂ ಈ ಮಟ್ಟಕ್ಕೆ ಬರಬೇಕಾದ್ರೆ ಅಶ್ವತ್ಥಾಚಾರ್ಯವರ ಆಶ್ರಯದಲ್ಲಿ ಅವರ ಕುಟುಂಬದಲ್ಲಿ ಮುಂದಾಳತ್ವವನ್ನು ವಹಿಸಿ ಇದೊಂದು ಮಾಡಬೇಕು ಅಂತಂದು ಅತ್ತಿಬೆಲೆಯಲ್ಲಿ ಖಾದಿ ಭಂಡಾರವನ್ನು ಓಪನ್ ಮಾಡಿದ್ದಾರೆ. ಇದು ತಾಲೂಕಿನಲ್ಲಿ ಹೆಚ್ಚಾಗಿ ಹೇಳಬೇಕಾದ್ರೆ ತಾಲೂಕಿನಲ್ಲೇ ಒಳ್ಳೆಯ ಅಂಗಡಿ. ತಾವೆಲ್ಲರೂ ಈ ಒಂದು ಏನು ಜನ ನಮ್ಮ ರಾಜಕೀಯ ನಾಯಕರಾಗಿರ್ಬೋದು ಅಥವಾ ಸಾಮಾಜಿಕ ಎಲ್ಲರೂ ಬಂದು ಈ ಅಂಗಡಿಯಲ್ಲಿ ತೆಗೆದುಕೊಳ್ಳಿ. ಒಳ್ಳೆಯ ರೀತಿಯಲ್ಲಿ ಇದೆ ಬಟ್ಟೆಗಳು, ಆಮೇಲೆ ಒಳ್ಳೆ
ಅದೇನು ಕಡಿಮೆ ರೇಟಲ್ಲಿ ಈ ಥರ ಸಿಕ್ಕೋದಿಲ್ಲ ಈ ಏರಿಯಾದಲ್ಲಿ. ಹೋಲ್ಸೇಲ್ನಲ್ಲಿ ಬಟ್ಟೆ ಭಾಳ ಚೆನ್ನಾಗಿದೆ. ನಾವು ಈಗಾಗಲೇ ಅನೇಕ ಜನ ಬಂದು ಸಂಪರ್ಕ ಮಾಡಿದ್ದಾರೆ. ಶರ್ಟ್ಗಳು ಆಗಿರ್ಬೋದು, ಪಂಚೆ ಆಗಿರ್ಬೋದು, ಲೈನಿಂಗ್ ಆಗಿರ್ಬೋದು, ಕಾಟನ್ ಪಂಚೆ ಆಗಿರ್ಬೋದು, ಎಲ್ಲವೂ ಸ್ಯಾರಿಗಳು ಎಲ್ಲ ದೊರೀತದೆ. ತಾವೆಲ್ಲರೂ ಈ ಒಂದು ಬಂದು ಈ ಅಂಗಡಿಯಲ್ಲಿ ಕೊಂಡ್ಕೊಂಡು ತಾವೆಲ್ಲರೂ ಸ್ಪರಿಸಬೇಕು. ಜೊತೆಗೆ ತಾವೆಲ್ಲರೂ ಒಳ್ಳೆಯದಾಗಲಿ, ಇಲ್ಲಿ ಮಾಡಿರೋಂಥ ಕುಟುಂಬಕ್ಕೂ ಒಳ್ಳೆಯ ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಲಿ ಅಂತ ಹೇಳ್ತಾ ನಮ್ಮ ಗುರುಗಳನ್ನ ನೆಲೆಸ್ಕೊಂಡು 2 ಮಾತು ಮುಗಿಸ್ತೇನೆ. ಜೈ ಭೀಮ್, ಜೈ ಕರ್ನಾಟಕ. ದಿನ ಭಾನುವಾರ ಅತ್ತಿಬೆಲೆ ಸರ್ಜಾಪುರ ರಸ್ತೆಯಲ್ಲಿ ಖಾದಿ ಭಂಡಾರ ಬಟ್ಟೆ ಅಂಗಡಿ ಓಪನ್ ಆಗಿದೆ. ನಮ್ಮ ಸ್ನೇಹಿತರಾದ ಈಶ್ವರ್ ಅವ್ರದ್ದು. ಅವರು ತುಂಬ ಒಳ್ಳೆ ಕ್ವಾಲಿಟಿ ಬಟ್ಟೆ ಕೊಟ್ಟು ರೀಸನಬಲ್ ರೇಟ್ ತೊಗೊಳ್ತಾರೆ. ಈ ಅತ್ತಿಬೆಲೆ ಸುತ್ತಮುತ್ತ ಗ್ರಾಮಗಳಲ್ಲೆಲ್ಲ ಹೆಸರುವಾಸಿಯಾಗಿದ್ದಾರೆ. ದಯವಿಟ್ಟು ಎಲ್ಲ ಜನಾಂಗದವರು, ಸಾಮಾಜಿಕದವರು ಬಂದು ಇಲ್ಲಿ ವ್ಯಾಪಾರ ಮಾಡಿ ಅಭಿವೃದ್ಧಿ ಮಾಡಬೇಕಾಗಿ ಕೋರ್ಕೊಳ್ತೇವೆ. ಒಳ್ಳೆ ಬಟ್ಟೆ, ಒಳ್ಳೆ ಕ್ವಾಲಿಟಿ ಕೊಡ್ತಾರೆ. ತುಂಬ ಒಳ್ಳೆ ಜನ, ಒಳ್ಳೆ ಸ್ನೇಹಿತರು. ಒಳ್ಳೆಯದಾಗಲಿ. ದಿವಸ ಅತ್ತಿಬೆಲೆಯಲ್ಲಿ ಖಾದಿ ಭಂಡಾರ ಅಂತ ನಮ್ಮ ಇಂಡ್ಲುಬೆಲೆ ಸ್ನೇಹಿತರಾದಂಥ ಈಶ್ವರ್ ಅವರು ಖಾದಿ ಭಂಡಾರ ಅಂತ ಜಿಗಿಳದ ಆದಂಥ ಈಶ್ವರ್ ಅವರು ಆಲ್ರೆಡಿ ಅತ್ತಿಬೆಲೆಯಲ್ಲಿತ್ತು. ಈಗ ಇನ್ನೂ ದೊಡ್ಡದಾದ ಮಳಿಗೆ ಒಂದು ಮಾಡಿದ್ದಾರೆ. ಒಳ್ಳೆ ಬಟ್ಟೆ, ಒಳ್ಳೆ ಕ್ವಾಲಿಟಿ, ಲೆನಿನ್ ಅಂದಂಥ ಬಟ್ಟೆಗಳು ಮತ್ತು ಬರ್ತ್ಡೇಗಳಿಗಾಗುವಂಥ ಎಕ್ವಿಪ್ಮೆಂಟ್ಸು, ಸಾಮಗ್ರಿ, ಎಲ್ಲ ಐಟಮ್ಸು ಅವ್ರ ಹತ್ರ ನಿಮಗೆ ರೀಸನಬಲ್ ಕೊಡ್ತಾರೆ. ನಾನು ಯಾಕೆ ಹೇಳ್ತೀನಿ ಅಂದರೆ, ನಾವು ಎಲ್ಲೆಲ್ಲೋ ತೊಗೊಳೋದಲ್ಲ, ನಮ್ಗೆ ಗೊತ್ತಿರೋವಂಥ ಜಾಗ. ನಾಳೆ ದಿವಸ ನಾವು ಬಂದ್ರೂ ನಮಗೆ ಇಲ್ಲಿ ಒಳ್ಳೆ ಕ್ವಾಲಿಟಿ ಇದೆ, ಬಟ್ಟೆ ತುಂಬ ಚೆನ್ನಾಗಿದೆ. ಬಂದು ಎಲ್ಲರೂ ಒಂದ್ಸಲಿ ಬಂದು ನಮ್ಮ ಫ್ರೆಂಡ್ ಈಶ್ವರ್ ಅವ್ರ ಮಳಿಗೆಗೆ ಬಂದು ಅವ್ರದ್ದು ಒಂದು ಸಲ ಅಂಗಡಿ ವಿಸಿಟ್ ಮಾಡಬೇಕಾದ್ರೆ ಎಲ್ಲರನ್ನೂ ಅತ್ತಿಬೆಲೆ ಮತ್ತು ಸುತ್ತಮುತ್ತಲಿನ ಎಲ್ಲರನ್ನೂ ಕೇಳ್ಕೊತಾ ಇದ್ವಿ. ನೂತನವಾಗಿ ಪುನರ್ ಓಪನ್ ಆಗಿರೋದು, ಈಗ ಹೊಸದಾಗಿ ಮತ್ತೆ ಓಪನ್ ಮಾಡಿರೋದು. ಹಳೆ ಅಂಗಡಿನ ಎಕ್ಸ್ಚೇಂಜ್ ಮಾಡಿ ಇಲ್ಲಿ ಇಟ್ಟಿದ್ದು ನಾರಾಯಣ ರೆಡ್ಡಿ ಬಿಲ್ಡಿಂಗು, ಅಲ್ಲಿ ಇಟ್ಟಿದ್ದು ಮುತ್ತೂಟ್ ಫೈನಾನ್ಸ್ ಪಕ್ಕದಲ್ಲಿದ್ದು. ಏನಿವತ್ತು ಜಿಗಳ ನಮ್ಮ ಸ್ವಾಮಿಗಳು ಅಶ್ವತ್ಥಾಚಾರ್ಯ ಮಕ್ಕಳು ಇವತ್ತು ಅವರ ಕನಸು ಏನಂದರೆ ಈ ಖಾದಿ ಭಂಡಾರ ಮಳಿಗೆಯನ್ನು ಈ ತಾಲೂಕಿನಾದ್ಯಂತ ಎಲ್ರಿಗೂ ಒಂದು ರೀಸನೇಬಲಾಗಿ ಸಿಗಬೇಕು, ಎಲ್ರೂ ಅದು ಧರಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಅಶ್ವತ್ಥಾಚಾರ್ಯ ಸ್ವಾಮಿಗಳು ಅವರು ಒಂದು ಬಯಕೆ, ಒಂದು ಆಸೆ ಇತ್ತು. ಆಸೆಯಂತೆ ಅವ್ರ ಮಕ್ಕಳು ಇವತ್ತು ನಮ್ಮ ರವಣ್ಣ ಅವರು, ನಾಗಣ್ಣ, ನಮ್ಮ ಅಶೋಕಣ್ಣ, ಈಶ್ವರು, ನಮ್ಮ ಸ್ನೇಹಿತರು ಈಶ್ವರ್ ಅವರು ಅವ್ರ ಮುಖಾಂತರ ಈ ಮಳಿಗೆಯನ್ನು ಉದ್ಘಾಟನೆ ಮಾಡಿದ್ದಾರೆ. ಚಂದಾಪುರದಲ್ಲಿದೆ, ಈಗ ಆಲ್ರೆಡಿ ಅತ್ತಿಬೆಲೆಯಲ್ಲಿದೆ. ಇನ್ನು ಹಲವಾರು ಈಗ ಸರ್ಜಾಪುರದಲ್ಲಿ ಮಾಡಲಿ, ಇನ್ನು ಆನೇಕಲ್ಲು ಮಾಡಲಿ. ಅವರು ಇನ್ನೂ ಅವ್ರಿಗೆ ದೇವರು ಆರೋಗ್ಯ ಕೊಡಲಿ, ಐಶ್ವರ್ಯ ಕೊಡಲಿ. ಏನಿವತ್ತು ರೀಸನೇಬಲಾಗಿ ಏನು ಎಲ್ಲರಿಗೂ ಇಟ್ಕೋ ರೀತಿಯಲ್ಲಿ ಹಾರಗಳಿರ್ಬೋದು, ಶೆಲ್ಲಾಗಳಿರ್ಬೋದು, ಏನೇ ವಸ್ತುಗಳು ಇಲ್ಲಿ ಏನು ಬಟ್ಟೆಗಳು, ಲಿನಿನ್ ಬಟ್ಟೆಗಳಿರ್ಬೋದು, ಎಲ್ಲ ಒಂದು ರೀಸನೇಬಲಾಗಿ ಬಟ್ಟೆಗಳು ಸಿಗುತ್ತೆ. ಬಂದು ಒಂದು ಸರಿ ಎಲ್ಲ ಭೇಟಿ ಕೊಡ್ರಿ. ಹೊಸ ಬಟ್ಟೆಗಳನ್ನು ಹಾಕಿದ್ದಾರೆ. ನಮ್ಮ ಅತ್ತಿಬೆಲೆ ಹೋಬಳಿನಲ್ಲಿ ಸುತ್ತಮುತ್ತ ಗ್ರಾಮಸ್ಥರು ಇದನ್ನು ಸದುಪಯೋಗಪಡಿಸ್ಕೋಬೇಕು. ದಯವಿಟ್ಟು ಬಂದು ಒಂದು ಸರಿ ಎಲ್ಲ ಮಳಿಗೆಗೆ ಭೇಟಿ ಕೊಡ್ರಿ. ಇನ್ನೂ ಅವರು ದೇವರು ಅವ್ರಿಗೆ ಆಶೀರ್ವಾದ ಕೊಡಲಿ, ಇನ್ನೂ ಹೆಚ್ಚು ರೀತಿ ಮಳಿಗೆಗಳನ್ನು ಮಾಡಲಿ ಅಂತ ದೇವರಲ್ಲಿ ನಾವು ಕೇಳ್ಕೊತೀವಿ. ಥ್ಯಾಂಕ್ ಯು. ಅತ್ತಿಬೆಲೆಯಲ್ಲಿ ಈಶ್ವರಣ್ಣ ಅನ್ನೋರು ಅಂಗಡಿ ಓಪನ್ ಮಾಡಿದ್ದಾರೆ, ಖಾದಿ ಭಂಡಾರ ಅಂತ. ಅದು ಅದ್ಭುತವಾಗಿ ಒಳ್ಳೆಯ ಬಟ್ಟೆ. ಅದು ಜನ ಪ್ರತಿಯೊಬ್ಬರು ಬಂದು ಬಟ್ಟೆಗಳನ್ನ ಖರೀದಿ ಮಾಡಿ ಅದನ್ನ ನೀವು ಧರಿಸ್ಕೋಬೇಕು. ಅದು ಉತ್ತಮವಾದ ಒಂದು ಒಳ್ಳೆಯ ಬಟ್ಟೆ. ಅದು ಆಗಿನ ಕಾಲದಿಂದ ಬಂದಿರೋ ಬಟ್ಟೆಗಳು. ಈಗ ಅವರು ಅಂಗಡಿ ಓಪನ್ ಮಾಡಿದ್ದಾರೆ, ನೀವು ಬಂದು ಸ್ವೀಕರಿಸಬೇಕು ಅಂತ ಕೇಳ್ಕೊತಾರೆ. ನಮಸ್ಕಾರ ಎಲ್ರಿಗೂ. ನಮ್ಮ ಈಶ್ವರಣ್ಣವ್ರದ್ದು ಖಾದಿ ಭಂಡಾರ ಹೊಸದಾಗಿ ಅತ್ತಿಬೆಲೆ ಜಿಗಳ ರಸ್ತೆಯಲ್ಲಿ ಭಾಳ ಚೆನ್ನಾಗಿ ವಿಜೃಂಭಣೆಯಾಗಿ ಮಾಡಿದ್ದಾರೆ. ಭಾಳ ಒಳ್ಳೊಳ್ಳೆ ಖಾದಿ ಬಟ್ಟೆ ಇದೆ. ಮತ್ತು ಯಾವುದೇ ರಾಜಕೀಯ ವ್ಯಕ್ತಿಗಳು, ದೇವಸ್ಥಾನದ ಕಾರ್ಯಗಳು, ಯಾವುದೇ ಕಾರ್ಯಕ್ಕೆ ಬೇಕಾದಂಥ ಎಲ್ಲ ವಸ್ತುಗಳು ಇಲ್ಲಿ ಭಾಳ ಚೆನ್ನಾಗಿದೆ. ದಯಮಾಡಿ ಈ ಸುತ್ತಮುತ್ತ ಎಲ್ಲರೂ ಈ ಅಂಗಡಿನ ಬಳಸ್ಕೊಳ್ಳಿ. ಭಾಳ ರೀಸನಬಲಾಗಿ ಈಶ್ವರಣ್ಣವ್ರು ಕೊಡ್ತಾರೆ. ಖಾದಿ ವಸ್ತ್ರಗಳು, ಖಾದಿ ಪಂಚೆಗಳು, ಶಲ್ಯಗಳು, ಎಲ್ಲ ರೀತಿಯ ವಸ್ತುಗಳು ಮತ್ತು ಅತಿಥಿಗಳು ಕೊಡೋಂಥ ಶೀಲ್ಡ್ಸು ಭಾಳ ಚೆನ್ನಾಗಿದ್ದಾವೆ. ದಯಮಾಡಿ ಎಲ್ಲರೂ ಇಲ್ಲಿ ಬನ್ನಿ, ಒಂದು ವಿಸಿಟ್ ಮಾಡಿ ನಿಮ್ಮ ಅನುಭವನ ಇಲ್ಲಿ ನಮ್ಮ ಈಶ್ವರಣ್ಣವ್ರಿಗೆ ತಿಳಿಸಿ ವ್ಯಾಪಾರ ಮಾಡಿ. ಒಂದು ಅತ್ತಿಬೆಲೆ ಸರ್ಜಾಪುರ ಮುಖ್ಯ ರಸ್ತೆಯಲ್ಲಿ ಖಾದಿ ಭಂಡಾರದ ಉತ್ಕೃಷ್ಟ ಗುಣಮಟ್ಟದ ಬಟ್ಟೆಗಳ ಶೋರೂಮನ್ನು ಇವತ್ತು ಇಲ್ಲಿ ಉದ್ಘಾಟನೆ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ನಾನು ಕೂಡ ಸುಮಾರು ವರ್ಷಗಳಿಂದ ಖಾದಿಯ ಭಂಡಾರದ ಬಟ್ಟೆಗಳನ್ನೇ ಉಪಯೋಗಿಸ್ತಾ ಇದ್ದೇನೆ. ಈ ಅಂಗಡಿಯಲ್ಲೂ ಕೂಡ ನಾನು ಸುಮಾರು ವರ್ಷಗಳಿಂದ ನಾನೊಬ್ಬ ಗ್ರಾಹಕರಾಗಿ ಕೂಡ ಬಂದಿದ್ದೇನೆ. ನಿಜಕ್ಕೂ ಅವ್ರಿಗೆ ಶುಭವಾಗಲಿ.
ಇನ್ನೂ ಹೆಚ್ಚಿನ ವ್ಯಾಪಾರಗಳು ಚೆನ್ನಾಗಿ ಆಗಲಿ ಅಂತ ಕೇಳ್ಕೊಳ್ತೇನೆ. ಎಲ್ಲರೂ ಬಂದು ಇಲ್ಲಿ ಖರೀದಿ ಮಾಡಿ. ಒಳ್ಳೆಯ ಬಟ್ಟೆಗಳಿದೆ. ನೀವು ಸಮ್ಮರಲ್ಲೆಲ್ಲ ಹೋದರೆ ಬೇರೆ ಕಡೆ ನೀವು ತಗೊಂಡ್ರೆ ಈ ಖಾದಿಯ ಬಟ್ಟೆನ ಬಳಸಿದರೆ ತುಂಬ ಒಳ್ಳೆಯದು. ಖಂಡಿತ ನೀವೆಲ್ಲ ಬಳಸ್ತೀರಾ ಅಂತ ನಾನು ಅಂದ್ಕೊಂಡಿದ್ದೇನೆ. ಧನ್ಯವಾದಗಳು, ಶುಭವಾಗಲಿ. ಈ ದಿನ ನನ್ನ ಸ್ನೇಹಿತರು ಚಂದಾಪುರದಲ್ಲಿ ಸುಮಾರು 4-5 ವರ್ಷದಿಂದನೇ ಖಾದಿ ಭಂಡಾರ ಪ್ರಾರಂಭ ಮಾಡಿದರು. ತುಂಬ ಉತ್ತಮವಾದ ಒಂದು ಸೇವೆ, ಅಲ್ಲಿ ಗುಣಮಟ್ಟದ ಒಂದು ಏನು ಉಡುಪುಗಳು ದೊರೀತಾ ಇತ್ತು. ಅದನ್ನು ಅತಿ ಬೆಲೆಗೂ ವಿಸ್ತರಿಸಬೇಕು ಅನ್ನೋ ಉದ್ದೇಶದಿಂದ ಮೊದಲು ಸ್ವಲ್ಪ ಇಲ್ಲಿ ಮಾಡಿದರು, ಚಿಕ್ಕದಾಗಿತ್ತು. ಈಗ ಅದರ ಜನರ ಒಂದು ರೆಸ್ಪಾನ್ಸ್ ನೋಡಿ ಸ್ವಲ್ಪ ದೊಡ್ಡದಾಗಿ ಮಾಡಿದ್ದಾರೆ. ಇನ್ನೂ ಉತ್ತಮವಾಗಿ ಇದಾಗಲಿ. ಇಲ್ಲಿ ಅತ್ಯುತ್ತಮ ಗುಣಮಟ್ಟದ ಎಲ್ಲ ಒಂದು ಲೆನಿನ್ ಬಟ್ಟೆ ಮತ್ತು ಖಾದಿ ಬಟ್ಟೆಗಳು ಮತ್ತು ಹೆಣ್ಮಕ್ಳಿಗೆ ಸೀರೆಗಳು ಎಲ್ಲ ದೊರೆಯುತ್ತವೆ. ಎಲ್ಲರೂ ಇದರ ಅನುಕೂಲ ಪಡಿಬೇಕು ಮತ್ತು ಇದರ ಒಂದು ವ್ಯಾಪಾರ ಅತ್ಯುತ್ತಮವಾಗಿ ನಡೀಲಿ ಅಂತ ಆಶಿಸ್ತೀನಿ. ಇವತ್ತು ನಮ್ಮ ಅತ್ತಿಬೆಲೆ ನಗರದಲ್ಲಿ ನಮ್ಮ ನೆಚ್ಚಿನ ಅಣ್ಣ ಈಶ್ವರಣ್ಣವರು ಗುರುಸಮಾನರು, ಇವರು ನಮ್ಮ ಈ ಅತ್ತಿಬೆಲೆ ನಗರದಲ್ಲಿ ಹೊಸದಾಗಿ ಖಾದಿ ಭಂಡಾರ ಎನ್ನುವ ಬಟ್ಟೆ ಮಳಿಗೆಯನ್ನು ಪ್ರಾರಂಭ ಮಾಡಿದ್ದಾರೆ. ನಾನು ಮೊದಲನೇದಾಗಿ ಈಶ್ವರಣ್ಣವ್ರಿಗೆ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಮತ್ತು ಈ ಒಂದು ಮಳಿಗೆಯಲ್ಲಿ ಅತ್ಯುನ್ನತ ಮಟ್ಟದ ಒಂದು ಒಳ್ಳೆಯ ಬಟ್ಟೆಗಳು ಸಿಗುತ್ತೆ. ಆನೇಕಲ್ ತಾಲೂಕಿನ ಎಲ್ಲ ನಾಗರಿಕರು ಈ ಒಂದು ಮಳಿಗೆಗೆ ಆಗಮಿಸಿ ಈ ಒಂದು ಒಳ್ಳೆಯ ರೀತಿಯ ಬಟ್ಟೆಗಳನ್ನು ಖರೀದಿಸಬೇಕು ಮತ್ತು ಅವ್ರನ್ನ ಪ್ರೋತ್ಸಾಹಿಸಬೇಕು. ಅವರಿಗೆ ನಾನು ಮತ್ತೊಮ್ಮೆ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ನಮಸ್ಕಾರ.